ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್ ಈ ಎರಡು ವಾಹನಗಳ ಮೇಲೆ
ಅಥವಾ ಕಾರ್ ಅಥವಾ ಬೈಕ್ ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್, ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್, ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್, ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್, ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಕ್ತವಾಗಿದ್ದಾವೆ. ರಾತ್ರಿ 12:30 ಸುಮಾರಿಗೆ ಕಾರು ಅಥವಾ ಬೈಕ್, ಈ ಎರಡು ವಾಹನಗಳ ಮೇಲೆ ಅಥವಾ ಕಾರು ಅಥವಾ ಬೈಕ್ ನಲ್ಲಿ ಬಂದು ಈ ಒಂದು ಕೊಲೆ ಮಾಡಿರಬಹುದು ಅಥವಾ ಅಲ್ಲಿ ಎಸೆದಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದೆ. ಈ ಎರಡು ವಾಹನಗಳ ಮೇಲೆ ಅನುಮಾನ ಇದೆ, ಯಾಕಂತ ಹೇಳಿದ್ರೆ ಇದರಲ್ಲೇ ಬಾಡಿಯನ್ನ ತಂದಿರಬಹುದು ಅನ್ನೋದ್ರ ಬಗ್ಗೆ. ಕಾರು ಬೈಕ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ರು, ಯಾವ ನಂಬರ್ ಕಾರ್ ಇರಬಹುದು ಅಥವಾ ಯಾರಿಗೆ ಸಂಬಂಧಪಟ್ಟ ಕಾರು ಬೈಕು ಅನ್ನೋದ್ರ ಬಗ್ಗೆ. ನೋಡಿ, ಅರ್ಬನ್ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿದ್ಲು ಅನ್ನೋದು ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ